ಪ್ರತಿಕೂಲ ಸ್ವಾಧೀನದಿಂದ ಯಾವುದೇ ಒಂದು ಸೊತ್ತು ಅಥವಾ ಜಮೀನು ನಿವೇಶನ ಯಾವುದೇ ಆಗಿರ್ಬೋದು ಅದನ್ನು ರಕ್ಷಿಸಿಕೊಳ್ಳೋದು ಹೇಗೆ? ಪ್ರತಿಕೂಲ ಸ್ವಾಧೀನವನ್ನು ಇನ್ನೊಬ್ಬರು ಪ್ರತಿವಾದಿಸುವುದಕ್ಕಿಂತ ಮೊದಲು ಅದನ್ನು ರಕ್ಷಿಸ್ಕೋಬೇಕಾಗತ್ತೆ. ಸೊ ಇದಕ್ಕೆ ಎಷ್ಟು ವರ್ಷಗಳ ಕಾಲಮಿತಿ ಇದೆ ಅನ್ನೋದರ ಎಲ್ಲ ಒಂದು ಪೂರ್ತಿ ಅಂಶವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಪ್ರತಿಕೂಲ ಸ್ವಾಧೀನ ಅಂತಂದರೆ ಓನರ್ ಯಾರಿರ್ತಾರೆ, ಅದು ಟೈಟ್ಲನ್ನು ಹಕ್ಕನ್ನು ಹೊಂದಿರುವಂಥವ್ರು ಯಾರಿರ್ತಾರೆ ಅವರಿಗೆ ಅವರ ಪ್ರತಿಯಾಗಿ ಬೇರೆಯವರು ಸ್ವಾಧೀನವನ್ನು ಹೊಂದೋದಕ್ಕೆ ಅದು ಪ್ರತಿಕೂಲ ಸ್ವಾಧೀನ ಅಂತ ಹೇಳ್ತೇವೆ. ಅಂದರೆ ಅವರಿಗೆ ಹಕ್ಕಿರೋದಿಲ್ಲ, ಹಕ್ಕು ಅಂದರೆ ಟೈಟ್ಲ್ ಇರೋದಿಲ್ಲ, ಆ ಟೈಟ್ಲ್ ಇಲ್ಲದೇ ಇರೋವಂಥವ್ರು ಹೊಂದುವಂಥ ಒಂದು ಸ್ವಾಧೀನಕ್ಕೆ ಪ್ರತಿಕೂಲ ಸ್ವಾಧೀನ ಅಂತ ಹೇಳ್ತೇವೆ. ಈ ರೀತಿ ಒಂದು ಪ್ರತಿಕೂಲ ಸ್ವಾಧೀನವನ್ನು ಪ್ರತಿಪಾದಿಸಬೇಕಾದ್ರೆ ಅವರು 12 ವರ್ಷಗಳಿಗಿಂತ ಹೆಚ್ಚು ಕಾಲ ಅಲ್ಲಿ ಇರಬೇಕಾಗತ್ತೆ. ಇದು ಪ್ರಮುಖವಾಗಿ ತಿಳ್ಕೋಬೇಕಾದಂಥ ಅಂಶ. ಸೊ ಹಾಗಾಗಿ ನಾವು ಆ ಒಂದು ಪ್ರತಿಕೂಲ ಸ್ವಾಧೀನದಿಂದ ನಮ್ಮ ಸೊತ್ತನ್ನು ರಕ್ಷಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಲ್ಲಿ ಬೇರೆ ಯಾರಾದರೂ ನಿಮ್ಮ ಒಂದು ಅನುಮತಿ ಇಲ್ಲದೆ ನೀವು ಅವರಿಗೆ ಕೊಡದೆ ಅವರೇ ಬೇರೆಯವರ ಅಕ್ರಮವಾಗಿ ನಿಮ್ಮ ಸೊತ್ತಿನಲ್ಲಿ ಸ್ವಾಧೀನದಲ್ಲಿ ಇದ್ದರೆ ಅಂಥವರ ಜೊತೆ ಮೊದಲನೆಯದಾಗಿ ಮಾತನಾಡಿ ಆ ಸೊತ್ತನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಆ ರೀತಿಯಲ್ಲಿ ಆದಾಗ ಯಾವುದೇ ವ್ಯಾಜ್ಯಗಳಾಗಲಿ ಯಾವುದೇ ಒಂದು ತಂಟೆ ತಕರಾರುಗಳಾಗಲಿ ಇಲ್ಲದೆ ನಿಮ್ಮ ಸೊತ್ತು ನಿಮ್ಮ ವಶಕ್ಕೆ ಬರುತ್ತೆ. ಒಂದು ವೇಳೆ ಆ ರೀತಿಯಲ್ಲಿ ಅವರು ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಂದರೆ ನಿಮ್ಮ ಒಂದು ಸೊತ್ತು ಅಥವಾ ಆ ವ್ಯಾಜ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ಏನಿರ್ತದೆ ಅಲ್ಲಿಗೆ ಒಂದು ದೂರನ್ನು ಕೊಡಿ, ಅದರ ಒಂದು ಹದ್ದುಬಸ್ತನ್ನು ಮಾಡಿಸಿ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಅವರು ಯಾರು ನಿಮ್ಮ ಸೊತ್ತಿನ ಸ್ವಾಧೀನದಲ್ಲಿದ್ದಾರೆ ಅವರು ನಿಮ್ಮ ಸೊತ್ತನ್ನು ಬಿಟ್ಟು ಕೊಡದೆ ಇದ್ದಂಥ ಸಂದರ್ಭದಲ್ಲಿ ಬಿಟ್ಟುಕೊಟ್ರೆ ಸೊ ಅಲ್ಲಿಗೆ ಈ ಒಂದು ವ್ಯಾಜ್ಯ, ಈ ಒಂದು ಸಮಸ್ಯೆ ಏನಿರ್ತದೆ ಇದು ಮುಗಿಯುತ್ತೆ. ಇಲ್ಲದಿದ್ದರೆ ನಂತರದಲ್ಲಿ ದೂರನ್ನು ಕೊಟ್ಟು ಅದರ ಒಂದು ದಾಖಲೆಗಳನ್ನು ಇಟ್ಕೊಡಿ. ಸೊ ಯಾಕೆಂದರೆ ನೀವು ಅಲ್ಲಿ ತಕರಾರನ್ನು ಮಾಡಿದ್ದೀರಿ ಅಂತಂದಾಗ ಅಲ್ಲಿಗೆ ಆ ಪ್ರತಿಕೂಲ ಸ್ವಾಧೀನದ ಹಕ್ಕು ಅಲ್ಲಿಗೆ ಮೊಟಕಾಗತ್ತೆ. ಸೊ ಹಾಗಾಗಿ ಆ ಒಂದು ದಾಖಲೆಗಳನ್ನು ಇಟ್ಕೋಬೇಕಾಗತ್ತೆ. ಸೊ ಹಾಗೆಯೇ ಅಂಥ ಸಂದರ್ಭದಲ್ಲೂ ಅವರು ಬಿಡದೇ ಇದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಸ್ಟೆಪ್ ಆಗಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬೇಕು. ಸೊ ಇಲ್ಲಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಯಾಕೆಂತಂದರೆ ಅವರು 12 ವರ್ಷನೋ 15 ವರ್ಷ 20 ವರ್ಷದಿಂದ ಆ ಸೊತ್ತಲ್ಲಿ ಅವರು ಸ್ವಾಧೀನದಲ್ಲಿ ಇದ್ದಾರೆ ಅಂತ ನೀವೇ ನಮೂದು ಮಾಡಿದ್ರೆ ಆ ಒಂದು ಪ್ರತಿಕೂಲ ಸ್ವಾಧೀನದ ಒಂದು ಕಾಲಾವಧಿ ಏನಿದೆ ಅದನ್ನು ನೀವೇ ಒಪ್ಕೊಂಡಂಗಾಗತ್ತೆ. ಸೊ ಆ ರೀತಿಯಲ್ಲಿ ಆ ರೀತಿಯ ಒಂದು ತಪ್ಪನ್ನು ಯಾವಾಗಲೂ ದಾವೆಯನ್ನು ಹೂಡುವಾಗ ಮಾಡಬಾರ್ದು. ಸೊ ಅದರ ಬದಲಾಗಿ ಒಂದು 6 ತಿಂಗಳಿಂದ ಇದ್ದಾರೆ ಅಂತಲೋ 1 ವರ್ಷನೋ ಅಥವಾ 2 ವರ್ಷದಿಂದಲೋ ಇದ್ದಾರೆ ಅಂತಲೋ ಆ 1 ವರ್ಷ 2 ವರ್ಷದಲ್ಲಿ ನಿಮಗೆ ಅಲ್ಲಿ ಆ ಸೊತ್ತಿಗೆ ಹೋಗೋಕ್ಕೆ ಆಗದೇ ಇದ್ದಂಥ ತೊಂದರೆ ಏನಿತ್ತು ಆದ ಕಾರಣದಿಂದ ಅಲ್ಲಿ ಇದ್ದಾರೆ ಅಂತಲೋ ಸೊ ಈ ರೀತಿಯಲ್ಲಿ ಯಾವುದಾದ್ರು ಒಂದು ಕಾಸಾಫಾಕ್ಷನನ್ನು ಕ್ರಿಯೇಟ್ ಮಾಡಿ ಅಥವಾ ಅವರಿಗೆ ನೋಟಿಸನ್ನು ಕೊಟ್ಟು ಅದನ್ನು ಅಲ್ಲಿಂದ ಒಂದು ಕಾಸಾಫಾಕ್ಷನನ್ನು ತಗೋಬೇಕಾಗತ್ತೆ. ಒಂದು ನೋಟಿಸನ್ನು ಕೊಡೋದ್ರ ಮೂಲಕನೋ ಅಥವಾ ಒಂದು ಪಂಚಾಯಿತಿಯನ್ನು ಮಾಡುವ ಮೂಲಕನೋ ಒಂದು ಕಾಸಾಪಕ್ಷನ ಅಥವಾ ಪೊಲೀಸ್ ಠಾಣೆಗೆ ದೂರನ್ನು ನೀಡುವ ಮೂಲಕನೋ ಆ ಒಂದು ದಿನಾಂಕದಿಂದ ಕಾಸಾಪಕ್ಷನನ್ನು ಪ್ರಾರಂಭ ಮಾಡಿ ಸೊ ಅಲ್ಲಿಂದ ಇದ್ದಾರೆ ಅಂತೇಳಿ ನೀವು ನಮೂದು ಮಾಡಬೇಕು. ಒಂದು ವೇಳೆ ಅವರು ಏನು ಪ್ರತಿವಾದಿ ಇದ್ದಾರೆ ಅವರು 12 ವರ್ಷಗಳಿಗಿಂತ ಹೆಚ್ಚಿನ ಒಂದು ಕಾಲಾವಧಿಯಿಂದ ಅವರು ಅಲ್ಲಿ ಇದ್ದಾರೆ ಸ್ವಾಧೀನದಲ್ಲಿ ಅನ್ನೋದನ್ನು ಅವರೇ ರುಜುವಾತನ್ನು ಪಡಿಸಿ. ಪ್ರತಿವಾದಿಯೇ ಪಡಿಸುವ ಜವಾಬ್ದಾರಿ ಇರ್ತದೆ, ಆ ಬರ್ಡನ್ನು ಅವರ ಮೇಲೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದರ ಸಮರ್ಥವಾದಂಥ ಒಂದು ವಾದವನ್ನು ಮಂಡನೆಯನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ದಾವೆಯನ್ನು ಹೂಡುವಂಥ ಸಂದರ್ಭದಲ್ಲಿ ನೀವೇ 12 ವರ್ಷ 15 ವರ್ಷಕ್ಕಿಂತ 20 ವರ್ಷದಿಂದ ಇದ್ದಾರೆ ಅಂತ ನೀವೇ ಒಪ್ಕೊಂಡಾಗ ಮೂಲವಾಗಿ ನಿಮ್ಮ ಸೊತ್ತಿನ ಸ್ವಾಧೀನದಲ್ಲಿ ಬೇರೆಯವರಿದ್ದಾರೆ ಅನ್ನೋದನ್ನ ನೀವು ಒಪ್ಕೊಂಡಂಗಾಗತ್ತೆ. ಹಾಗೆಯೇ 12-15 ವರ್ಷಗಳಿಗಿಂತ ಮೇಲ್ಪಟ್ಟು ಅವರು ನಿಮ್ಮ ಸೊತ್ತಿನ ಸ್ವಾಧೀನದಲ್ಲಿ ಇದ್ದಾರೆ ಅನ್ನೋದನ್ನು ನೀವೇ ಒಪ್ಕೊಂಡಂಗಾಗತ್ತೆ. ಸೊ ಹಾಗಾಗಿ ಇಷ್ಟು ನೀವು ಒಪ್ಕೊಂಡಾಗ ಪ್ರತಿವಾದಿಗೆ ಅದನ್ನು ರುಜುವಾತುಪಡಿಸೋದಕ್ಕೆ ನೀವು ಅಡ್ಮಿಟ್ ಮಾಡ್ಕೊಂಡಿರೋಂಥ ಫ್ಯಾಕ್ಟೇ ಸಾಕಾಗತ್ತೆ. ಸೊ ಹಾಗಾಗಿ ಈ ಒಂದು ತಪ್ಪನ್ನು ದಾವೆಯನ್ನು ಹೂಡುವಾಗ ಮಾಡಬಾರ್ದು. ಸೊ ಹಾಗಾಗಿ ದಾವೆಯನ್ನು ಹೂಡುವಾಗ ಎಚ್ಚರಿಕೆಯಿಂದ ದಾವೆಯನ್ನು ಹೂಡಬೇಕಾಗತ್ತೆ. ಸೊ ನೀವು ದಾವೆಯನ್ನು ಹೂಡುವಂಥ ಸಂದರ್ಭದಲ್ಲಿ ಅದರ ಒಂದು ಹಕ್ಕುಪತ್ರಗಳು ದಾಖಲೆಗಳು ಏನಿರ್ತದೆ ಅಂಥ ಒಂದು ಸೊತ್ತನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾಗಿರ್ಬೋದು ಅಥವಾ ಅದರ ಒಂದು ಹದ್ದುಬಸ್ತಿಗೆ ಕಟ್ಟಿದಂಥ ದಾಖಲೆಗಳಾಗಿರ್ಬೋದು ಇವುಗಳನ್ನು ನಿಮ್ಮ ಬಳಿ ಇರಿಸ್ಕೊಳ್ಳೋದು ತುಂಬ ಅತಿ ಅವಶ್ಯಕ ಮತ್ತು ಮುಖ್ಯ. ಸೊ ಹಾಗೆ ಮತ್ತೆ ನೆಕ್ಸ್ಟು ಇದನ್ನು
ಮತ್ತೆ ಸಂರಕ್ಷಿಸ್ಕೊಳ್ಳೋದಕ್ಕೆ ನೀವು ನಿಮ್ಮ ಸ್ವತ್ತಿನಲ್ಲಿ ಬೇರೆ ಯಾರಾದರೂ ಇದ್ದರೂ ಕೂಡ ಅಲ್ಲಿ ನೀವು ಏನಾದರೂ ನಿಮ್ಮ ಒಂದು ನೀವು ಇದಿರಿ ಅನ್ನೋದಕ್ಕೆ ಅಲ್ಲೊಂದು ಬೋರ್ಡನ್ನು ಅಂತೂ ಹಾಕುವಂಥದ್ದು, ಅಥವಾ ನಿಮ್ಮ ಸ್ವತ್ತಿನ ಜಮೀನಿನಲ್ಲಿ ಅಥವಾ ನಿಮ್ಮ ಒಂದು ಸೈಟ್ನಲ್ಲಿ ನೀವು ಅಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಒಂದು ಶೆಡ್ಡನ್ನು ಮಾಡುವಂಥದ್ದು, ಮತ್ತು ಅಲ್ಲಿ ನೀವು ಏನಾದರೂ ಒಂದು ವ್ಯವಸಾಯನೋ ಇನ್ನೊಂದು ಬೆಳೆಯನ್ನು ಏನಾದರೂ ಒಂದು ಮಾಡ್ತಾ ಬರ್ತಾ ಇರುವಂಥದ್ದು. ಸೊ ಈ ರೀತಿಯಲ್ಲಿ ಏನಾದರೂ ಒಂದು ಕ್ರಿಯೆಯಲ್ಲಿ ನೀವು ಅಲ್ಲಿ ತೊಡಗಿಸ್ಕೊಂಡು ಅಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದರೆ ಆವಾಗ ನಿಮ್ಮ ಸ್ವತ್ತಿನಲ್ಲಿ ನೀವೇ ಇದ್ದೀರಿ ಅನ್ನೋದಕ್ಕೆ ಸಾಬೀತುಪಡಿಸೋದಕ್ಕೆ ಆಗತ್ತೆ. ಬೇರೆಯವರು ಅಲ್ಲಿ ಇದ್ದೀವಿ ಅಂತ ಸಾಬೀತುಪಡಿಸೋದಕ್ಕೆ ಇಲ್ಲಿ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಸ್ವತ್ತನ್ನು ಪ್ರತಿಕೂಲ ಸ್ವಾಧೀನದಿಂದ ನೀವು ಸಂರಕ್ಷಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಜಾಗೃತಿಯ ಅಂಶಗಳನ್ನು ಗಣನೆಗೆ ತಗೊಂಡು ಅದನ್ನು ಹಾಗಿಂದ ಹಾಗೆ ಮಾಡ್ಕೋಬೇಕು. ನಾವೆಲ್ಲೋ ಇದ್ದೀವಿ, ಜಮೀನು ಎಲ್ಲೋ ಇದೆ ಅಂತೇಳಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟು 16 ವರ್ಷಗಳ ಕಾಲ ಹಾಗೆ ಬಿಡೋದು ಉತ್ತಮ ಅಲ್ಲ. ಸೊ ಹಾಗಾಗಿ ನಿಮ್ಮ ಸ್ವತ್ತನ್ನು ಪ್ರತಿಕೂಲ ಸ್ವಾಧೀನದಿಂದ ಅದನ್ನು ಸಂರಕ್ಷಿಸ್ಕೋಬೇಕಾದ್ರೆ ನಿಮ್ಮ ಸ್ವತ್ತಿಗೆ ವಿಸಿಟನ್ನು ಕೊಡುವಂಥದ್ದು, ಅದಕ್ಕೊಂದು ಬೇಲಿ ಅಂತ ಹಾಕುವಂಥದ್ದು, ಅಲ್ಲಿ ಒಂದೊಂದು ಮರಗಿಡಗಳನ್ನು ನೆಡುವಂಥದ್ದು, ಪೂರ್ಣ ವ್ಯವಸಾಯವನ್ನು ಮಾಡೋಕ್ಕಾಗದಿದ್ದಂಥ ಸಂದರ್ಭದಲ್ಲಿ ಅದನ್ನು ಕ್ಲೀನ್ ಮಾಡಿಸುವಂಥದ್ದು, ಅದಕ್ಕೆ ಪ್ರತಿ ವರ್ಷ ಕಂದಾಯಗಳನ್ನು ಕಟ್ಕೊಂಬರೋಂಥದ್ದು. ಸೊ ಈ ರೀತಿಯಲ್ಲಿ ಏನಾದರೂ ಒಂದು ವ್ಯವಹಾರವನ್ನು ಅಲ್ಲಿ ಮಾಡ್ತಾ ಬಂದಾಗ ಆವಾಗ ಬೇರೆಯವರು ಆ ಸ್ವತ್ತಿನ ಒಂದು ಪ್ರತಿಕೂಲ ಸ್ವಾಧೀನವನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರತಿಕೂಲ ಸ್ವಾಧೀನದಿಂದ ನಿಮ್ಮ ಸ್ವತ್ತನ್ನು ನೀವು ಸಂರಕ್ಷಿಸ್ಕೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಆಗುತ್ತೆ. ಈ ಒಂದು ಸ್ಟೆಪ್ಸನ್ನು ತಗೊಳ್ಳೋದ್ರಿಂದ ನೀವು ನಿಮ್ಮ ಸ್ವತ್ತನ್ನು ಪ್ರತಿಕೂಲ ಸ್ವಾಧೀನದಿಂದ ಸಂರಕ್ಷಿಸ್ಕೋಬೋದಾಗಿರುತ್ತೆ.